ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಇದೀಗ ಹೃದಯಾಘಾತದಿಂದ 18 ವರ್ಷದ ಯುವಕನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಹೃದಯಾಘಾತದಿಂದ 18 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಮಂಗಳೂರಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. 18 ವರ್ಷದ ಅಫ್ತಾಬ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಸೂರತ್ಕಲ್ನ ಕೃಷ್ಣಾಪುರದ ನಿವಾಸಿ ಆಗಿರುವಂತಹ ಅಫ್ತಾಬ್ ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆ. ಮನೆಯಲ್ಲಿ ಸ್ನಾನಕ್ಕೆ ಹೋಗ್ತಾ ಇದ್ದಾಗ ಹೃದಯ ಸ್ತಂಭನ ಆಗಿದೆ. ಮನೆಯಲ್ಲಿ ಕುಸಿದು ಬಿದ್ದು ಅಫ್ತಾಬ್ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. 18 ವರ್ಷದ ಯುವಕನ ಸಾವಾಗಿದೆ ಹೃದಯಾಘಾತಕ್ಕೆ. ಇಂಜಿನಿಯರಿಂಗ್ ವಿದ್ಯಾರ್ಥಿ ಮಂಗಳೂರಿನಲ್ಲಿ ಬಲಿಯಾಗಿರುವಂಥದ್ದು. ಅಫ್ತಾಬ್ ಅನ್ನುವಂತಹ 18 ವರ್ಷದ ಯುವಕ ಮನೆಯಲ್ಲಿ ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದಾಗ ಹೃದಯ ಸ್ತಂಭನ ಆಗಿದೆ. ಸೂರತ್ಕಲ್ನ ಕೃಷ್ಣಾಪುರದ ನಿವಾಸಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅಫ್ತಾಬ್. ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು, ಸಾವಿನ ಸಂಖ್ಯೆ ಏರ್ತಾನೆ ಇದೆ. ಮತ್ತೊಂದು ಸೇರ್ಪಡೆ ಇದೀಗ ಮಂಗಳೂರಿನಲ್ಲಿ 18 ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿ. ರಾಜ್ಯದಲ್ಲಿ ಒಂದೇ ದಿನ 4 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ದಾವಣಗೆರೆಯಲ್ಲಿ 38 ವರ್ಷದ ವ್ಯಕ್ತಿಗೆ ಹೃದಯಾಘಾತ. ಮನೆಯಲ್ಲಿ ಕುಸಿದು ಬಿದ್ದು ಮಂಜ್ಯಾ ನಾಯಕ್ ಸಾವನ್ನಪ್ಪಿದ್ದಾರೆ. ವಿಜಯನಗರದಲ್ಲೂ ಹೃದಯಾಘಾತಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ಅಂಗಡಿಯಲ್ಲಿ ಕುಸಿದು ಬಿದ್ದು ಜಯಾಬಾಯಿ ಸಾವನ್ನಪ್ಪಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ 52 ವರ್ಷದ ಜಯಾಬಾಯಿ ದುರ್ಮರಣ ಹೊಂದಿದ್ದಾರೆ. ಹಾವೇರಿಯಲ್ಲಿ ಹೃದಯಾಘಾತಕ್ಕೆ ಲಾರಿ ಚಾಲಕ ಬಲಿ. ರಾಜ್ಯದಲ್ಲಿ ಒಂದೇ ದಿನ 4 ಜನ ಹೃದಯಾಘಾತಕ್ಕೆ ಬಲಿಯಾಗಿರುವಂಥದ್ದು. ದಾವಣಗೆರೆಯಲ್ಲಿ 38 ವರ್ಷದ ವ್ಯಕ್ತಿ ಮನೆಯಲ್ಲಿ ಕುಸಿದು ಬಿದ್ದು ಮಂಜ್ಯಾ ನಾಯಕ್ ಸಾವನ್ನಪ್ಪಿದ್ದಾರೆ. ವಿಜಯನಗರದಲ್ಲಿ ಹೃದಯಾಘಾತಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಒಟ್ಟಾರೆ ಇಂದು ಒಂದೇ ದಿನ 4 ಸಾವುಗಳು ಹೃದಯಾಘಾತಕ್ಕೆ. ಮಂಗಳೂರಿನಲ್ಲಿ 18 ವರ್ಷದ ಅಫ್ತಾಬ್, ದಾವಣಗೆರೆಯಲ್ಲಿ 38 ವರ್ಷದ ಮಂಜ್ಯಾ ನಾಯಕ್, ಹಾಸನದಲ್ಲಿ 1 ಸಾವು, ಹಾವೇರಿಯಲ್ಲಿ ಮತ್ತೊಂದು ಸಾವು. ಮಹಿಳೆ ಬಲಿಯಾಗಿದ್ದಾರೆ. ಲಾರಿ ಚಾಲಕ ಬಲಿಯಾಗಿದ್ದಾರೆ. ಮಂಜ್ಯಾ ನಾಯಕ್ ಅನ್ನುವಂಥವರೊಬ್ಬರು ಸಾವನ್ನಪ್ಪಿದ್ದಾರೆ. ಜೊತೆಗೆ 18 ವರ್ಷದ ಅಫ್ತಾಬ್ ಮಂಗಳೂರಿನಲ್ಲಿ. ಇಂದು ಒಂದೇ ದಿನ ರಾಜ್ಯದಲ್ಲಿ 4 ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥವರ ಸಂಖ್ಯೆ. ಪ್ರತಿ ದಿವಸ ಕಳೆದ ದಿನಗಳಲ್ಲಿ ಹೃದಯಾಘಾತ ಏರ್ತಾನೆ ಇದೆ. ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇಂದು ಕೂಡ 4 ಪ್ರಕರಣಗಳು, 4 ಸಾವುಗಳು ಹೃದಯಾಘಾತದಿಂದ. ವೆರಿ ಸರ್ಪ್ರೈಸಿಂಗ್. 18 ವರ್ಷದ ಯುವಕ ಕೂಡ ಸಾವನ್ನಪ್ಪಿರೋದು. 4 ಪ್ರಕರಣಗಳು ಡಿಫರೆಂಟ್ ಡಿಸ್ಟ್ರಿಕ್ಟ್ಸ್, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರುವಂಥದ್ದು. 18 ವರ್ಷದಿಂದ ಹಿಡಿದು 52 ವರ್ಷದವರೆಗೂ ಕೂಡ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ನಿಲ್ಲದ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕೇಸ್ಗಳ ಸಂಖ್ಯೆ. ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗಿದೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ರೋಗಿಗಳ ದಂಡು ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಬೆಳಗ್ಗೆಯಿಂದಲೇ ಕ್ಯೂ ನಿಂತಿರುವಂತಹ ಜನ. ಜಯದೇವ ಆಸ್ಪತ್ರೆ ಕಡೆಗೆ ಹೆಚ್ಚಾಗಿ ಬರ್ತಾ ಇದ್ದಾರೆ ಜನರು. ಪ್ರತಿನಿತ್ಯ ಬೇರೆ ಜಿಲ್ಲೆಗಳಿಂದ 400ರಿಂದ 500 ರೋಗಿಗಳ ಆಗಮನ ಆಗ್ತಾ ಇದೆ. ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣ ಹೆಚ್ಚಾಗ್ತಾನೆ ಇದೆ. ಆಶ್ಚರ್ಯ ಅಂದರೆ ಮೈಸೂರಿನ ಜಯದೇವ ಆಸ್ಪತ್ರೆ ರೋಗಿಗಳ ಸಂಖ್ಯೆ ಹೆಚ್ಚಲಾಗಿದೆ. ರೋಗಿಗಳ ದಂಡೇ ಬರ್ತಾ ಇದೆ, ತಂಡೋಪತಂಡವಾಗಿ ಬರ್ತಾ ಇದೆ. ಬಹುಶಃ ಈ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತಹ ಕಾರಣಕ್ಕೆ ಹೆದರಿಕೆ ಆಗಿದೆ ಅಂತ ಕಾಣುತ್ತೆ. ಹಾರ್ಟ್ ಟೆಸ್ಟ್ ಇರಬಹುದು, ಅದಕ್ಕೆ ಬೇಕಾದಂತಹ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಪ್ರತಿನಿತ್ಯ 400ರಿಂದ 500 ಜನ ಬರ್ತಾ ಇದ್ದಾರೆ, ಕ್ಯೂ ನಿಂತಿದ್ದಾರೆ ಅಂತ. ಜಯದೇವ ಆಸ್ಪತ್ರೆ ಮೈಸೂರಿನ ಪರಿಸ್ಥಿತಿ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್.
ಸಂದೀಪ್, ಎಲ್ಲ ಒಂದು ಕಡೆ ಜನಗಳಿಗೆ ಹೆದರಿಕೆ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇದೆ. ಇತ್ತೀಚಿನ ಇಷ್ಟೊಂದು ಹೃದಯಾಘಾತದ ಪ್ರಕರಣಗಳ ಮಧ್ಯೆ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಪ್ರತಿನಿತ್ಯ ಬೇರೆ ಬೇರೆ ಜಿಲ್ಲೆಗಳಿಂದ 400-500 ಜನ ಬರ್ತಾ ಇದ್ದಾರೆ. ಅಂದರೆ ಹಾರ್ಟ್ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರಾ? ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಏನು ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಜನರಲ್ಲಿ ಯಾಕೋ ಒಂದು ರೀತಿಯಲ್ಲಿ ಹೃದಯಾಘಾತದ ಒಂದು ಭಯ ಒಂದು ಸಾಕಷ್ಟು ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಸುಮಾರು ಒಂದು 600-700 ಜನ ಸಾಮಾನ್ಯವಾಗಿ ಬಂದು ಚಿಕಿತ್ಸೆಯನ್ನ ಪಡಿತಾ ಇದ್ರು, ಮತ್ತು ತಪಾಸಣೆಗಳನ್ನ ಮಾಡ್ಕೊಳ್ತಾ ಇದ್ರು. ಈ ಒಂದು ಭಯ ಭೀತಿಯ ವಾತಾವರಣ ನಿರ್ಮಾಣ ಆದಂತ ಹಿನ್ನೆಲೆಯಲ್ಲಿ ಹಾಗೂ ಹಾಸನದಲ್ಲಿ ಹೃದಯಾಘಾತಕ್ಕೆ ಅಂತ ಪಕ್ಕದ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಅತಿ ಹೆಚ್ಚು ಜನರು ಮೃತಪಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಯಗೊಂಡು ಜನರು ನೇರವಾಗಿ ಅಂದ್ರೆ ಅವರ ಸ್ಥಳೀಯ ಆಸ್ಪತ್ರೆಗಳಲ್ಲಿ ECG ಗಳನ್ನ ಮಾಡಿಸ್ಕೊಳ್ಬೋದಾ ಈ ತರದ ತಪಾಸಣೆಗೆ ಮುಂದಾಗ್ತಾ ಇದ್ರು. ಆದ್ರೆ ಈ ಒಂದು ಭಯ ಭೀತಿಯಾದಂತ ವಾತಾವರಣ ಸೃಷ್ಟಿಯಾದಂತ ಹಿನ್ನೆಲೆಯಲ್ಲಿ ನೇರವಾಗಿ ಜಯದೇವ ಆಸ್ಪತ್ರೆಗೆ ಬರ್ತಾ ಇರ್ತಕ್ಕಂಥದ್ದು. ಇದೀಗ ಸುಮಾರು ಸಾಮಾನ್ಯವಾಗಿ 700-800 ಜನ ಪ್ರತಿನಿತ್ಯ ಬರ್ತಾ ಇದ್ದಂತಹ ರೋಗಿಗಳ ಸಂಖ್ಯೆ ಇದೀಗ 1,500ಕ್ಕೂ ಅಧಿಕವಾಗಿ ಜಯದೇವ ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜಯದೇವ ಆಸ್ಪತ್ರೆ ಸಿಬ್ಬಂದಿ ಕೂಡ ಬರ್ತಾ ಇರ್ತಕ್ಕಂಥ ರೋಗಿಗಳನ್ನ ನಿಭಾಯಿಸುವಲ್ಲಿ ಸಾಕಷ್ಟು ಒಂದು ಹೈರಾಣಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಅಲ್ಲಿ ಚಿಕಿತ್ಸೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸನ್ನಿವೇಶಗಳಿಗೆ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಮುಂದಾಗಿರ್ತಕ್ಕಂಥದ್ದು. ಈಗ ಸಾಕಷ್ಟು ವೈದ್ಯರು ಕೂಡ ಮಾಧ್ಯಮಗಳ ಮೂಲಕ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥ ಜನರು ಪ್ಯಾನಿಕ್ ಆಗುವಂತಹ ಅಗತ್ಯ ಇಲ್ಲ. ಅಂದ್ರೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತ ಲಕ್ಷಣಗಳು ಇದ್ರೆ ಮಾತ್ರ ಒಂದು ಬಂದು ತಪಾಸಣೆಯನ್ನ ಮಾಡಿಕೊಳ್ಳಿ, ಸುಮ್ಮನೆ ಬಂದು ಈ ರೀತಿಯ ತೊಂದರೆಯನ್ನ ಕೊಡಬೇಡಿ ಅನ್ನುವಂಥದ್ದು ಈಗ ಮಾಧ್ಯಮಗಳ ಮೂಲಕ ಜಯದೇವ ಆಸ್ಪತ್ರೆಯ ತಜ್ಞ ವೈದ್ಯರುಗಳು ಕೂಡ ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಂತೋಷ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.